ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ನೀವೇನಾದರೂ ಬಿ ಎಗೆ ಜಾಯ್ನ್ ಆಗಿದ್ರೆ ಅಥವಾ ಬಿ ಎ ಮಾಡ್ತಾ ಇದ್ರೆ, ಆಲ್ರೆಡಿ ಬಿ ಎ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಜಾಬ್ಗೆ ಹೋಗೋದಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗೋದಾ, ಹೈಯರ್ ಸ್ಟಡೀಸ್ ಹೋಗೋದಾ ಅಂತ ಏನಾದರೂ ಯೋಚನೆ ಮಾಡ್ತಾ ಕನ್ಫ್ಯೂಷನ್ ಇದ್ರಿ ಅಂತಂದ್ರೆ ಬಿ ಎ ಮಕ್ಕಳಿಗಂತಾನೆ ಮಾಡಿರುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಯಾಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಥವಾ ಆರ್ಟ್ಸ್ ಸ್ಟ್ರೀಮ್ ಅನ್ನ ಅಂತ ಹೇಳಿದ್ರೆ, ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಜಾಬ್ ಆಪರ್ಚುನಿಟಿ ಅಂತ ಬಂದಾಗ ಸಾಮಾನ್ಯವಾಗಿ ಬಿ ಎ ಮಾಡಿರೋ ಮಕ್ಕಳುಗಳಿಗೆಲ್ಲ ಒಂದು ತಲೆಯಲ್ಲಿರುತ್ತೆ. ಈಗ ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಎ ಅಥವಾ ಬಿ ಸಿ ಎ, ಬಿ ಎಸ್ ಡಬ್ಲ್ಯೂ ಈ ಥರ ಬೇರೆ ಬೇರೆ ಡಿಗ್ರಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಒಂದಷ್ಟು ಕಂಪ್ನಿಗಳಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ನಾನು ಮಾತಾಡ್ತಾ ಇರುವಂಥದ್ದು. ಸೊ ಆ ಡಿಗ್ರಿ ಮಾಡಿದ್ದಾರೆ ಅಂತಾನೆ ಅವರಿಗೆ ಒಂದಷ್ಟು ಜಾಬ್ಗಳಿರ್ತವೆ. ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದ್ರೆ ಈಸಿಲಿ ದೇ ವಿಲ್ ಗೆಟ್ ದ ಜಾಬ್. ಸೊ ಹಾಗಾಗಿ ಅವ್ರಿಗೆ ಅನ್ಎಂಪ್ಲಾಯಬಲ್ ಅನ್ನೋ ಪ್ರಾಬ್ಲಮ್ ಅವರಿಗೆ ಕಾಡೋದಿಲ್ಲ. ಸೊ ನಾವು ಹೆಂಗೆ ಮಾಡೋದು ಅನ್ನೋದು ಒಂದು ತಲೆ ಒಳಗಡೆ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಆಪರ್ಚುನಿಟಿಗಳು ನಿಮಗೂ ಇದಾವೆ, ಅಟ್ ದ ಸೇಮ್ ಟೈಮ್ ಚಾಲೆಂಜಸ್ಗಳು ಇದಾವೆ. ಆಪರ್ಚುನಿಟೀಸ್ಗಳನ್ನ ಹೆಂಗೆ ಗ್ರ್ಯಾಬ್ ಮಾಡ್ಕೋಬೇಕು, ಆ ಚಾಲೆಂಜಸ್ಗಳನ್ನ ಕಾಂಬ್ಯಾಟ್ ಮಾಡಿ ಹೆಂಗೆ ಮುಂದಕ್ಕೆ ಹೋಗಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಮುಂದೆಗಡೆನೆ ಮಲ್ಟಿಪಲ್ ಪಾತ್ಸ್ಗಳು ಸಿಗುತ್ತೆ ನಿಮಗೆ. ಅದ್ರಲ್ಲಿ ನಾನು ಯಾವ್ದನ್ನ ಪಿಕ್ ಮಾಡ್ಕೋಬೇಕು ಅನ್ನೋದು ಅದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ನಾನು ನಿಮ್ಗೆ ಒಂದಷ್ಟು ಸಜೆಷನ್ಸ್ಗಳನ್ನ ಕೊಡ್ತೀನಿ ಅಥವಾ ಆಪ್ಷನ್ಸ್ಗಳು ಯಾವಿದಾವೆ ಹೇಳ್ತೀನಿ, ಆಪರ್ಚುನಿಟಿಗಳೇನಿದಾವೆ ಹೇಳ್ತೀನಿ, ಅಟ್ ದ ಸೇಮ್ ಟೈಮ್ ಚಾಲೆಂಜಸ್ಗಳೇನಿದಾವೆ ಅನ್ನೋದನ್ನ ಹೇಳ್ತೀನಿ. ಸೊ ಅದ್ರ ಮೇಲೆ ನೀವು ಹೆಂಗೆ ಥಿಂಕ್ ಮಾಡಬೇಕು, ಯಾವ್ದನ್ನ ಪಿಕ್ ಮಾಡ್ಕೋಬೇಕು ಅನ್ನೋದು ಫೈನಲಿ ನೀವು ಫೈನಲ್ ಕಾಲ್ ಅಂತ ತಗೋಬೇಕಾಗತ್ತೆ, ಫೈನಲ್ ಡಿಸಿಷನ್ ಅಂತ ತಗೋಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಕೂಡ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋನು. 2010 ಅಲ್ಲಿ ನಂದು ಡಿಗ್ರಿ ಮುಗಿತು. ಸೋಷಾಲಜಿ, ಪೊಲಿಟಿಕಲ್ ಸೈನ್ಸ್ ಅಂಡ್ ಆಪ್ಷನಲ್ ಇಂಗ್ಲಿಷ್ ಇದು ನನ್ನ ಕಾಂಬಿನೇಷನ್ ಆಗಿತ್ತು. ಅಂಡ್ 2012 ಅಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲಿಷ್, ಎಮ್ ಎ ಇನ್ ಇಂಗ್ಲಿಷ್ ಮುಗಿತು. ಸೊ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ. ಯಾಕೆ ನಂದು ಬ್ಯಾಕ್ಗ್ರೌಂಡ್ ಹೇಳಿದೆ ಅಂತಂದ್ರೆ, ನಾನು ಕೂಡ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋನಾಗಿರೋದ್ರಿಂದ ಅದ್ರದ್ದು ಇನ್ನೊಂದು ಡೌಟ್ ಗೊತ್ತಿದೆ. ಸೊ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ ಮಾಡಿದೆ, ಹತ್ತತ್ರಕ್ಕೆ ಬಂದು ಸುಮಾರು 2 to 3 ಟೈಮ್ಸ್ ಹತ್ರಕ್ಕೆ ಬಂದಿದ್ದು ಜಾಬ್ಗಳದ್ದು ಸಿಗ್ಲಿಲ್ಲ, ಫೈನಲ್ ಆಗಿ ಮಿಸ್ ಆಗೋಯ್ತು ಗೌರ್ಮೆಂಟ್ ಜಾಬ್ಗಳಂತ ಬಂದಾಗ. ಸೊ ಅಲ್ಲಿ ಏನು ಮಿಸ್ಟೇಕ್ಸ್ಗಳಾಯಿತು ಅಂಡ್ ನೀವು ಆ ಥರದ್ದನ್ನ ಹೆಂಗೆ ಮಾಡಬಾರ್ದು, ಅವಾಯ್ಡ್ ಮಾಡೋದು ಹೆಂಗೆ ಆ ಥರದ ಮಿಸ್ಟೇಕ್ಸ್ಗಳನ್ನ, ಅಥವಾ ಆ ಚಾಲೆಂಜಸ್ಗಳನ್ನ ಫೇಸ್ ಮಾಡೋದು ಹೆಂಗೆ ಅನ್ನೋದನ್ನ ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ 1 ಬಂದು, ನೀವು ಬಿ ಎ ಓದ್ತಿದ್ದೀರಿ ಅಥವಾ ಓದು ಮುಗಿದಿದೆ ಅಂತಂದ್ರೆ ನಿಮಗೆ ಮನೇಲಿ ಓದೋ ಅನುಕೂಲ ಇದೆ ಅಥವಾ ನಿಮಗೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಹೈಯರ್ ಎಜುಕೇಶನ್ ಅಥವಾ ಹೈಯರ್ ಸ್ಟಡೀಸ್ಗಳನ್ನ ಕಂಟಿನ್ಯೂ ಮಾಡ್ಬೋದು. ಒಂದು ಟೀಚಿಂಗ್ ಫೀಲ್ಡ್ಗೆ ಬರ್ತೀರಿ ಅಂತಂದ್ರೆ ಅಫ್ಕೋರ್ಸ್ ಬಿ ಎ ಮುಗಿಸ್ಕೊಂಡು ಬಂದಿರೋರಿಗೆ ಪ್ರೈವೇಟ್ ಸೆಕ್ಟರ್ ಅಂತ ಬಂದಾಗ ಬೇರೆ ಎಲ್ಲ ಫೀಲ್ಡ್ಗಳ ಕಂಪೇರ್ ಮಾಡ್ಕೊಂಡ್ರೆ ಬೇಗ ನಿಮ್ದು ಅಟ್ ದ ಸೇಮ್ ಟೈಮ್ ನಿಮ್ಗೆ ತುಂಬ ಚೆನ್ನಾಗಿ ಸ್ಕಿಲ್ಗಳನ್ನ ಕಲ್ತ್ಕೋಬೇಕಾಗತ್ತೆ. ನೀವು ಬಿ ಎನಲ್ಲಿ 90%, 95% ತಗೊಂಡ್ರು ಸಾಫ್ಟ್ ಸ್ಕಿಲ್ಸ್ಗಳು ಕರೆಕ್ಟಾಗಿ ಕಲ್ತಿಲ್ಲ, ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನೋಡಿದಾಗ ಸರಿಗೆ ಸೀಸನಿಂಗ್ ಆಗಿಲ್ಲ ಅಂತ ಬಂದಾಗ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಜಾಬ್ ತಗೊಳ್ಳೋ ಅಂಥದ್ದು ದಟ್ ಈಸ್ ನಾಟ್ ಸೋ ಈಸಿ. ಸೊ ಹಾಗಾಗಿ ಒಂದು ನಿಮ್ದು ಪರ್ಸೆಂಟೇಜ್ ಅಷ್ಟೇ ಇಂಪಾರ್ಟೆಂಟು, ಸಮ್ಟೈಮ್ಸ್ ಮೋರ್ ದ್ಯಾನ್ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಯಾವುದಾಗೋದು ಅಂತಂದ್ರೆ ನಿಮ್ದು ಬೇರೆ ಸ್ಕಿಲ್ಗಳು ಹೆಂಗೆ ಕಲ್ತ್ಕೊಂಡಿದ್ದೀರಾ ಅಂತದ್ದು. ಈಗ ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಲಿ, ಒಂದು ಜಾಗದಲ್ಲಿ ನಾವು ಬಿಹೇವ್ ಮಾಡೋದಾಗಿರ್ಲಿ, ಅಥವಾ ಯಾರಾದ್ರೂ ನಮ್ಮನ್ನು ಕೇಳಿದಾಗ ನಾವು ರೆಸ್ಪಾಂಡ್ ಮಾಡೋದಾಗಿರ್ಲಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂಗೆ ಸಾಫ್ಟ್ ಸ್ಕಿಲ್ಸ್ ಅಂತ ಇದೆಯಲ್ಲ, ನಾವು ಕರಿತೀವಲ್ಲ, ಅದನ್ನ ನೀವು ಚೆನ್ನಾಗಿ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀರಾ, ನಿಮ್ದು ಸಾಫ್ಟ್ ಸ್ಕಿಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ನೀವು ಜಾಬನ್ನು ಟ್ರೈ ಮಾಡ್ಬೋದು. ಅಂಡ್ ಪ್ರಿಫರಬಲಿ ಟೀಚಿಂಗ್ ಫೀಲ್ಡ್ ಅಂತ ಬಂದ್ರೆ ನೀವು ಡಿಗ್ರಿ ಮುಗಿಸ್ಕೊಂಡು ಬಿ ಎ ಮುಗಿಸ್ಕೊಂಡು ಬಿ ಎಡ್ ಮಾಡ್ತೀನಿ 2 years ಅಂತಂದ್ರೆ ನೀವು ಸ್ಕೂಲ್ಗಳಿಗೆ ಟೀಚರ್ ಆಗಿ ನೀವು ಟ್ರೈ ಮಾಡ್ಬೋದು, ಯಾವಾಗ ನೀವು ಬಿ ಎಡ್ ಕಂಪ್ಲೀಟ್ ಆದಮೇಲೆ. ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತಂದ್ರೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ನಿಮ್ದು ಡಿಗ್ರಿನಲ್ಲಿ ಏನು ಕಾಂಬಿನೇಷನ್ ತಗೊಂಡಿರ್ತೀರಲ್ವಾ ಅದ್ರಲ್ಲಿ ಒಂದನ್ನು ಪಿಕ್ ಮಾಡಿಕೊಂಡು ನಿಮ್ದು ಯಾವುದು, ನೀವು ಎಲ್ಲಿದ್ದೀರಾ, ನಿಮ್ಗೆ ಹತ್ರದ ಯೂನಿವರ್ಸಿಟಿ ಯಾವುದು, ಸೊ ಅಲ್ಲಿಂದ ಅಡ್ಮಿಷನ್ ಪ್ರೊಸೀಜರ್ಸ್ಗಳೇನಿದ್ದಾವೆ, ನಿಮ್ದೆಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿದೆಯಾ, ನೀವು ಎಮ್ ಎ ಮಾಡಬೇಕು ಅನ್ನೋ ಸಬ್ಜೆಕ್ಟ್ನಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ ಬಂದಿದೆಯಾ, ಇವೆಲ್ಲ ಕೂಡ ಮ್ಯಾಟ್ರ್ ಆಗ್ತವೆ ಮಾಸ್ಟರ್ ಡಿಗ್ರಿ ಮಾಡೋದು ಅಂತ ಬಂದಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ಬಿಕಾಸ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಾನು ಬಿ ಎಡ್ ಅಂತ ಹೇಳಿದೆ ಅವಾಗಲೇ. ಈಗ ಸ್ಕೂಲ್ಗಳಿಗೆ ಹೋದ್ರೆ ನೀವು ಅದರಲ್ಲಿ 2 ಮೆಥಡ್ ಬರುತ್ತೆ. ಒಂದು ನೀವು ಸೋಷಿಯಲ್ ಸ್ಟಡೀಸ್ ಮತ್ತೆ ಇಂಗ್ಲೀಷನ್ನ ಟೀಚ್ ಮಾಡಬೇಕಾಗತ್ತೆ, ಇಲ್ಲ ಸೋಷಿಯಲ್ ಸ್ಟಡೀಸ್ ಮತ್ತೆ ಕನ್ನಡವನ್ನ ಟೀಚ್ ಮಾಡಬೇಕಾಗತ್ತೆ. ಎಲ್ಲಿ ನೀವು ಬಿ ಎಡ್ ಮುಗಿಸ್ಕೊಂಡು ಹೋದ್ರಿ ಅಂತಂದ್ರೆ ಅದನ್ನ ಬಿ ಎಡ್ ನಲ್ಲಿ ಡಿಸೈಡ್ ಮಾಡ್ಕೋಬೇಕು. ಸೊ ಎಗೈನ್ ನಿಮ್ದು ಕಾಂಬಿನೇಷನ್ ಹೆಂಗೆ ಯಾವ್ದಿತ್ತು, ಮತ್ತೆ ಇಂಗ್ಲೀಷ್ ಮೇಲೆ ನಿಮ್ದು ನಾಲೆಡ್ಜ್ ಗ್ರಿಪ್ ಹೆಂಗಿದೆ, ಚೆನ್ನಾಗಿ ಮಾತಾಡಕ್ ಬರುತ್ತಾ ಅಥವಾ ಅರ್ಥ ಮಾಡ್ಕೊಳಕ್ ಬರುತ್ತಾ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಯಾವ ಮೆಥಡ್ ಅನ್ನ ನಾನು ಪಿಕ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಸೋಷಿಯಲ್ ಸ್ಟಡೀಸ್ ಮತ್ತೆ ಇಂಗ್ಲೀಷ್ ಅನ್ನು ಪಿಕ್ ಮಾಡ್ಕೋಬೇಕಾಗತ್ತಾ ಅಥವಾ ಸೋಷಿಯಲ್ ಸ್ಟಡೀಸ್ ಮತ್ತೆ ಕನ್ನಡವನ್ನ ಪಿಕ್ ಮಾಡ್ಕೋಬೇಕಾಗತ್ತಾ ಅನ್ನೋದು ಇದನ್ನ ನೋಡ್ಕೋಬೇಕು. ಅಂಡ್ ಓದೋಕ್ ಆಗ್ತಿಲ್ಲ ನಮಗೆ ಅಥವಾ ಮನೆ ಕಡೆ ಪ್ರಾಬ್ಲಮ್ ಇದೆ, ಜಾಬ್ ಮಾಡ್ಕೋಬೇಕಿದೆ, ಬಟ್ ಸ್ಟಡೀಸ್ ಕಂಟಿನ್ಯೂ ಮಾಡೋಕ್ಕೂ ಇಷ್ಟ ಇದೆ, ಅಟ್ ದ ಸೇಮ್ ಟೈಮ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಫ್ಯಾಮಿಲಿ ಟ್ರಬಲ್ಸ್ಗಳು ಒಬ್ಬೊಬ್ರದ್ದು ಒಂದೊಂದು ಕಥೆ ಇರುತ್ತೆ, ಎಲ್ಲರದ್ದು ಒಂದೇ ಇರಲ್ಲ ಕಂಡೀಷನ್. ಸೊ ಹಾಗಿತ್ತು ಅಂತಂತಂದ್ರೆ ಸುಮಾರು ಓಪನ್ ಯೂನಿವರ್ಸಿಟಿಗಳಿದಾವೆ, ಸುಮಾರು ಬರ್ತವೆ. ಅದರಲ್ಲಿ ಶಿವಮೊಗ್ಗದಲ್ಲಿದೆ, ಅಂದ್ರೆ ಸ್ಟಡಿ ಸೆಂಟರ್ಗಳು ನಿಮ್ ಯಾವ್ದು ಊರು ಇರುತ್ತಲ್ವಾ ಅಲ್ಲೇ ಸ್ಟಡಿ ಸೆಂಟರ್ಗಳಿರುತ್ತೆ. ಯು ನೀಡ್ ನಾಟ್ ಟು ಗೋ ದೇರ್, ಎಲ್ಲವನ್ನು ಅಲ್ಲಿಂದನೇ ನೀವು ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಬೋದು. ಕರ್ನಾಟಕದ್ದು ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರದಿದೆ, KSYU, ಮತ್ತೆ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಇಗ್ನೋ ಇದೆ. ನೀವು ಎಲ್ಲಿ ಬೇಕಾದ್ರೂ ಕೂಡ ನೀವು ಅದನ್ನ ಟ್ರೈ ಮಾಡ್ಕೊಂಡು ಓಪನ್ ಯೂನಿವರ್ಸಿಟಿಗಳಲ್ಲಿ ಟ್ರೈ ಮಾಡ್ಬೋದಾಗತ್ತೆ.
ಇದು ಮಾಡಿದ್ರಿ ಅಂತಂದ್ರೆ ನಿಮ್ದು ಸ್ಟಡೀಸ್ ಕಂಟಿನ್ಯೂ ಆಗುತ್ತಾ, ಅಟ್ ದ ಸೇಮ್ ಟೈಮ್ ನಿಮ್ದೇನು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಏನಿದೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡಂಗೆ ಆಗುತ್ತೆ ಸ್ಟಡೀಸ್ ಕಂಟಿನ್ಯೂ ಮಾಡೋದು ಅನ್ನೋ ವಿಚಾರಕ್ಕೆ ಬಂದಾಗ. ಅಂಡ್ ಅಗೈನ್ ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್ಗೆ ಆಮೇಲೆ ಬರೋಣ. ನಾನು ಪ್ರೈವೇಟ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀವು ಬಿ ಎಡ್ ಮುಗಿಸ್ಕೊಂಡು ಬಂದ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಬಂದ್ರಿ ಅಂತಂದ್ರೆ ಸುಮಾರು ಕಡೆ ಸ್ಕೂಲ್ಗಳಲ್ಲಂತೂ ಎಲ್ಲ ಕಡೆ ವೇಕೆನ್ಸಿ ಇದ್ದೇ ಇರುತ್ತೆ. ಬಟ್ ಎಗೈನ್ ಅಟ್ ದ ಸೇಮ್ ಟೈಮ್ ನಿಮ್ದು ಪರ್ಸೆಂಟೇಜ್ ಹೆಂಗಿದೆ ಅನ್ನೋದ್ರ ಜೊತೆಗೆ ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ, ನಿಮ್ದು ಕಮ್ಯುನಿಕೇಷನ್ ಸ್ಕಿಲ್ ಹೆಂಗಿದೆ ಮತ್ತೆ ಸಾಫ್ಟ್ ಸ್ಕಿಲ್ಸ್ಗಳು ಹೆಂಗಿದಾವೆ, ಅದು ವೆರಿ ಇಂಪಾರ್ಟೆಂಟ್ ಜಾಬ್ ತಗೊಳ್ಳೋದು ಅಂತ ಬಂದಾಗ. ಅಂಡ್ ಮಾಸ್ಟರ್ ಡಿಗ್ರಿಗೆ ಬಂದ್ರೆ ಏನಾಗುತ್ತೆ, ಇವಾಗ ಆಕ್ಚುಲಿ ಬಿ ಎ ಮಾಡಿಕೊಂಡು ನೀವು ಇಂಗ್ಲೀಷು ಮತ್ತೆ ಕನ್ನಡವನ್ನ ಬಿಟ್ಟು ಬೇರೆ ಸಬ್ಜೆಕ್ಟ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತಂದ್ರೆ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಜಾಬ್ ಆಪರ್ಚುನಿಟೀಸ್ಗಳು ತುಂಬಾ ಇರೋದಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ಎಷ್ಟೋ ಪ್ರೈವೇಟ್ ಕಾಲೇಜ್ಗಳಲ್ಲಿ ಬಿ ಎ ಕಡಿಮೆ ಇದೆ. ತುಂಬಾ ರೇರು ನೀವು ಪ್ರೈವೇಟ್ ಕಾಲೇಜ್ನಲ್ಲಿ ಬಿ ಎ ಇರೋ ಸಬ್ಜೆಕ್ಟ್ನ ಕಾಲೇಜನ್ನು ಹುಡ್ಕೊಂಡು ಹೋದ್ರೆ. ನೀವು ಲ್ಯಾಂಗ್ವೇಜ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತಂದ್ರೆ ಅದು ಇಂಗ್ಲಿಷ್ ಅಥವಾ ಕನ್ನಡ. ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡಬೇಕು ಅಂತಂದ್ರೆ ಅದನ್ನ ನೀವು ಒನ್ ಆಫ್ ದ ಆಪ್ಷನ್ಸ್ ಆಗಿ ಓದಿರ್ಬೇಕಾಗತ್ತೆ. ಆಪ್ಷನಲ್ ಕನ್ನಡ ಅಥವಾ ಆಪ್ಷನಲ್ ಇಂಗ್ಲಿಷ್, ಮೇಜರ್ ಐಚ್ಛಿಕ ಕನ್ನಡ ಅಥವಾ ಆಪ್ಷನಲ್ ಇಂಗ್ಲಿಷ್ ಅಂತೀವಲ್ಲ, ಅಲ್ಲಿ ಆಪ್ಷನಲ್ ಇಂಗ್ಲಿಷ್ ಅನ್ನ ಓದಿದ್ರೆ ರೆಗ್ಯುಲರ್ ಎಮ್ ಎನ್ ಇಂಗ್ಲಿಷ್ ಮಾಡ್ಬೋದು. ಐಚ್ಛಿಕ ಕನ್ನಡ ಮಾಡಿದ್ದೀನಿ ಅಂತಂದ್ರೆ ರೆಗ್ಯುಲರ್ ಎಮ್ ಎನ್ ಕನ್ನಡ ಮಾಡ್ಕೊಳ್ಬೋದು. ಬಟ್ ನೀವು ಬೇರೆ ಕಾಂಬಿನೇಷನ್ ಓದಿದ್ದೀರಾ, ಇವೆರಡನ್ನೂ ಓದಿಲ್ಲ, ಸ್ಟಿಲ್ ನೀವು ಲ್ಯಾಂಗ್ವೇಜಸ್ ಅಲ್ಲಿ ಏನಾದರೂ ಮಾಸ್ಟರ್ ಡಿಗ್ರಿ ಮಾಡಬೇಕು ಅನ್ನೋ ನಿಮಗೆ ಇಂಟೆನ್ಷನ್ ಇದೆ ಅಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ ರೆಗ್ಯುಲರ್ ಅಲ್ಲಿ ಕಷ್ಟ ಆಗುತ್ತೆ. ಡಿಸ್ಟೆನ್ಸ್ ಎಜುಕೇಶನ್ಗೆ ನೀವು ಟ್ರೈ ಮಾಡ್ಬೋದು. ಅದು ಇಗ್ನೋ ಆಗಿರಲಿ ಅಥವಾ KSY ಆಗಿರಲಿ, ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲೆಲ್ಲ ಅವೈಲಬಲ್ ಇರುತ್ತೆ. ಇನ್ಫ್ಯಾಕ್ಟ್ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲೂ ಕೂಡ ಆಫರ್ ಮಾಡ್ತಾರೆ ಸುಮಾರು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ. ಅದನ್ನು ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಮಾಡ್ಕೊಳ್ಬೋದು. ಸೊ ಈಗಾಯ್ತು ಅಂತಂದ್ರೆ ಬಿಕಾಸ್ ಎಲ್ಲ ಕೋರ್ಸ್ಗಳಲ್ಲೂ ಕೂಡ ಲ್ಯಾಂಗ್ವೇಜು ಇದ್ದೇ ಇರುತ್ತೆ. ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಎಲ್ಲಾ ಡಿಗ್ರಿ ಕೋರ್ಸ್ಗಳಿಗೂ ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಇರುತ್ತೆ. ಇವೆರಡೂ ಸಬ್ಜೆಕ್ಟ್ಗಳಿಗೂ ಕೂಡ ಈಕ್ವಲ್ ಜಾಬ್ ಆಪರ್ಚುನಿಟಿ ಇರುತ್ತೆ. ಬಟ್ ಎಗೈನ್ ನೀವು ಆಪರ್ಚುನಿಟಿಯನ್ನು ಗ್ರ್ಯಾಬ್ ಮಾಡ್ಕೊಳ್ಳೋದು ಅಂತ ಬಂದಾಗ ನಿಮ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇದು ಪ್ರೈವೇಟ್ ಸೆಕ್ಟರ್ಗೆ ನಿಮ್ ಪ್ಲಾನ್ ಇಟ್ಕೊಳ್ಳಿ ಇದನ್ನ. ಅಂಡ್ ಗೌರ್ಮೆಂಟ್ ಜಾಬ್ ಅಂತ ಬಂದಾಗ ಅಫ್ಕೋರ್ಸ್ ಕೆಲವೊಂದನ್ನು ಮಾತ್ರ ಬಿಟ್ರೆ ಮ್ಯಾಕ್ಸಿಮಮ್ ಕಾಲ್ ಫಾರ್ ಆಗುವಂತ ಜಾಬ್ಸ್ಗಳು, ದಟ್ ಮೇ ಬಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಆಗಿರಲಿ. ಅದು ಈಗ ನಮ್ಮ KE ಇಂದ ಕಾಲ್ ಆಗ್ತಾ ಇರುತ್ತೆ, KPSC ಇಂದ ಕಾಲ್ ಆಗುತ್ತೆ, ಮತ್ತೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಇದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್, ಅಲ್ಲಿ ಕಾಲ್ ಆಗ್ತಾ ಇರುತ್ತೆ, UPSC ಅವರು ಕಾಲ್ ಮಾಡ್ತಾ ಇರ್ತಾರೆ. ಸೊ ಎಲ್ಲದಕ್ಕೂ ಕೂಡ ನಾರ್ಮಲ್ ಡಿಗ್ರಿ ಅಂತ ಹೇಳ್ತಾರೆ, ಅಂದ್ರೆ ಎನಿ ಡಿಗ್ರಿ ಅಂತ ಹೇಳಿ ಕೇಳ್ತಾರೆ. ಕೆಲವೊಂದಕ್ಕೆ ಮಾತ್ರ BCom ಆಗಿರಬೇಕು ಅಥವಾ ಟೆಕ್ನಿಕಲ್ ಕೋರ್ಸ್ ಆಗಿರಬೇಕು ಅಂತ ಕೇಳ್ತಾರೆ. ಬಿಟ್ರೆ ಮೋಸ್ಟ್ ಆಫ್ ದ ಜಾಬ್ಸ್ ಇದನ್ನಂತ ಕೇಳುವಂಥದ್ದು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅಥವಾ ಡೇಟಾವನ್ನ ನೋಡಿದ್ರೆ ಮುಂಚೆ ಒಂದು ಕಾಲ ಇತ್ತು, ಹಿಸ್ಟ್ರಿ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಪಾಲಿಟಿ ಇದನ್ನೆಲ್ಲ ಓದ್ತಾ ಇದ್ದಾರೆ ಅಂತಂದ್ರೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅವ್ರಿಗೆಲ್ಲ ಈಸಿ ಆಗಿಬಿಡುತ್ತೆ, GK ಡೆವಲಪ್ ಆಗುತ್ತೆ, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ಬಟ್ ಇವಾಗ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ನೀವು ಪ್ರತಿ ವರ್ಷ UPSC ಇಂದ ಕ್ಲಿಯರ್ ಆಗಿ ಬರುವಂತ ಸ್ಟೂಡೆಂಟ್ಸ್ ಗಳದ್ದು ರ್ಯಾಂಕ್ ಲಿಸ್ಟ್ ಅನ್ನ ನೋಡಿದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಅಂದ್ರೆ ಮ್ಯಾಥ್ಸ್ ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅಂಡ್ ಮ್ಯಾಥ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಒಂದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇಂದ ಶುರು ಮಾಡಿಕೊಂಡು UPSC ಲೆವೆಲ್ ವರ್ಗು ಕೂಡ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳು ಬರ್ತವೆ. ಈ ರೀಸನಿಂಗ್ ಈ ತರದ ಕ್ವಶನ್ಸ್ಗಳು ಬರ್ತಾವಲ್ವಾ, ಈ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳು ರೀಸನಿಂಗ್ ಸಮ್ ಹೌ ಓಕೆ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಮಾಡ್ಬೋದು. ಬಟ್ ಆಪ್ಟಿಟ್ಯೂಡ್ ಮೇಲೆ ಏನ್ ಕ್ವಶನ್ಸ್ಗಳು ಕೇಳ್ತಾರೆ, ಬೇಸಿಕ್ ಮ್ಯಾಥ್ಸ್ ನಾಲೆಡ್ಜ್ ಇಲ್ಲ, ಅದನ್ನ ಕ್ಯಾಲ್ಕುಲೇಷನ್ ಬರಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಆ ಥರದನ್ನೆಲ್ಲ ಕ್ರ್ಯಾಕ್ ಮಾಡುವಂಥದ್ದು. ಅದ್ರ ಜೊತೆಗೆ ಇಂಗ್ಲಿಷ್ ಕೂಡ ಎಲ್ಲ ಆಲ್ಮೋಸ್ಟ್ 90% ಎಕ್ಸಾಮ್ಸ್ಗಳಲ್ಲಿ ಇಂಗ್ಲಿಷ್ ಕೂಡ ಒಂದು ಪಾರ್ಟ್ ಆಗಿರುತ್ತೆ ಕ್ವಶನ್ ಪೇಪರ್ನಲ್ಲಿ. ಇದನ್ನ ನೀವು ಫೋಕಸ್ ಮಾಡಿ ಓದ್ಕೋಬೇಕಾಗತ್ತೆ. ಬಿಕಾಸ್ ನಾನು ಆರ್ಟ್ಸ್ ಅನ್ನ ಓದ್ಕೊಂಡು ಬಂದಿದ್ದೀನಿ, ನನಗೆ ಹಿಸ್ಟ್ರಿ ಚೆನ್ನಾಗಿ ಗೊತ್ತಿದೆ, ಓಲ್ಡ್ ಹಿಸ್ಟ್ರಿ ಗೊತ್ತು, ಇಂಡಿಯನ್ ಹಿಸ್ಟ್ರಿ ಗೊತ್ತು, ಕರ್ನಾಟಕ ಹಿಸ್ಟ್ರಿ ಗೊತ್ತು, ಯಾವ್ದ್ರ ಡೈನೆಸ್ಟಿಗಳು ಯಾವ್ದು ಬರ್ತಾ ಇತ್ತು, ಯಾವ ರಾಜ್ಯಗಳ ಸ್ಥಾಪನೆ ಆಯಿತು, ಯುರೋಪಿಯನ್ಸ್ ಯಾವಾಗ ಬಂದ್ರು, ಮೊಘಲ್ಸ್ ಯಾವಾಗ ಬಂದ್ರು, ಎಲ್ಲವೂ ಕೂಡ ನನ್ನ ಬೆರಳು ತುದಿಲಿದೆ ಅಂತಂದ್ರೂ ಕೂಡ, ಅಥವಾ ಇಂಡಿಯನ್ ಪಾಲಿಟಿ ತಿಳ್ಕೊಂಡಿದ್ದೀನಿ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಗೊತ್ತಿದೆ, ಅಥವಾ ನನಗೇನೋ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಗೊತ್ತಿದೆ, ಎಲ್ಲ ಸ್ಕೆಡ್ಯೂಲ್ಸು, ಆರ್ಟಿಕಲ್ಸು, ಪಾರ್ಟ್ಸ್ಗಳು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಯೂನಿಯನ್ ಟೆರಿಟರೀಸು, ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತರೋ ನಾಲೆಡ್ಜ್ ಇದೆ ಅಂದ್ರೂ ಕೂಡ ಆಪ್ಟಿಟ್ಯೂಡ್ ಅಲ್ಲಿ ಕ್ಲಿಕ್ ಆಗಿಲ್ಲ ಅಂತಂದ್ರೆ ಎಕ್ಸಾಮ್ಸ್ ಸಕ್ಸಸ್ ಆಗೋದು ಕಷ್ಟ. ಬಿಕಾಸ್ ಇಟ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಸುಮಾರು ಸಲ ನಾನು ಒಂದು 3-4 ಇಯರ್ಸ್ ಕಂಟಿನ್ಯೂಸ್ ಆಗಿ ಓದಿ ಆಪ್ಟಿಟ್ಯೂಡ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಿದ್ರಿಂದ, ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಿದ್ರಿಂದ ಸುಮಾರು ಆಪರ್ಚುನಿಟಿಗಳನ್ನ ಕಳ್ಕೊಂಡೆ. ಹಾಗಾಗಿ ನಾನು ಮಾಡಿ ತಪ್ಪನ್ನ ನೀವು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನೀವು ಈಗಿನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ನೀವು ಬೇರೆ ಎಲ್ಲಾ ಸಬ್ಜೆಕ್ಟ್ಸ್ಗಳನ್ನ ಓದೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆಪ್ಟಿಟ್ಯೂಡ್ ಅನ್ನ ಓದೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಗೌರ್ಮೆಂಟ್ ಜಾಬ್ಸ್ಗಳು ಟ್ರೈ ಮಾಡ್ತಾ ಇದ್ದೀರಾ, ಮತ್ತೆ CET ಎಕ್ಸಾಮ್ ಥ್ರೂ ಹೋಗ್ಬೇಕು ಅಂತ ಬಂದಾಗ ಪ್ರತಿ ಸಿಂಗಲ್ ಕ್ವಶನ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನಮಗೆ ಅವಕಾಶಗಳು ಸಿಗುತ್ತಾ ಇಲ್ವಾ ಅನ್ನೋದನ್ನ ಬಿಟ್ರೆ, ನಾನು ಬಿಗಿನಿಂಗ್ ಅಲ್ಲಿ ಚಾಲೆಂಜಸ್ಗಳಂತ ಹೇಳದ್ನಲ್ಲ, ಇದೇ ಚಾಲೆಂಜಸ್. ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತೀನಿ ಅಂತಂದ್ರೆ ನಿಮ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೆಂಗಿದೆ, ಕಮ್ಯುನಿಕೇಶನ್ ಸ್ಕಿಲ್ ಹೆಂಗಿದೆ, ಸೊ ನೀವು ಹೆಂಗ್ ಪ್ರೆಸೆಂಟ್ ಮಾಡ್ಕೋತೀರಾ, ನೀವು ಹೆಂಗ್ ಹ್ಯಾಂಡಲ್ ಮಾಡ್ಕೋತೀರಾ, ಅಪಾರ್ಟ್ ಫ್ರಮ್ ನಿಮ್ದು ಪರ್ಸೆಂಟೇಜ್ ಮತ್ತೆ ರ್ಯಾಂಕಿಂಗ್ ಅಥವಾ ಸರ್ಟಿಫಿಕೇಟ್ಸ್ಗಳೇನು ಇರ್ತಾವಲ್ಲ ಅದ್ರ ಜೊತೆಗೆ ನೀವು ಇದನ್ನ ಮಾಡ್ಕೋಬೇಕಾಗಿರುವಂಥದ್ದು. ಅಂಡ್ ಗೌರ್ಮೆಂಟ್ ಜಾಬ್ ಪ್ರಿಪೇರ್ ಆಗ್ತಿದ್ದೀರಿ ಅಂತಂದ್ರೆ ಈಗ ಹೇಳಿದ್ನಲ್ವಾ
ಬಿಕಾಸ್ ನಮಗೆ ಆರ್ಟ್ಸ್ ಮಕ್ಕಳಿಗೆಲ್ಲ ಮ್ಯಾಥ್ಸ್ ತುಂಬ ಕಷ್ಟ ಆಗುತ್ತೆ, ತುಂಬ ರೇರ್, ಅದರಲ್ಲೆಲ್ಲ ತುಂಬ ಎಕ್ಸ್ಪರ್ಟ್ ಆಗಿ ಮಾಡುವಂಥದ್ದು. ಪರ್ಟಿಕ್ಯುಲರ್ಲಿ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳಂದ್ರೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಈ ಟ್ರೈನ್ದೆಲ್ಲ ಕ್ವಶನ್ಸ್ಗಳು ಬರ್ತವೆ, ಈ ಟ್ರೈನು ಇಷ್ಟು ಸ್ಪೀಡ್ನಲ್ಲಿ ಈ ಕಡೆ ಹೋಗ್ತಾ ಇದ್ರೆ ಆ ಟ್ರೈನಿಂಗ್ ಬರ್ತಾ ಇದ್ರೆ ಅದು ಎಷ್ಟೇ ಹೋಗುತ್ತೆ, ಈ ಥರ ಕ್ವಶನ್ಸ್ಗಳು ಬರ್ತವೆ. ಆಮೇಲೆ ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತವೆ, ರಿಲೇಷನ್ಶಿಪ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತವೆ, ಡೈರೆಕ್ಷನ್ಸ್ ಕ್ವಶನ್ಸ್ಗಳು ಬರ್ತವೆ, ಬೇರೆ ಬೇರೆ ಥರದ್ದು. ನೀವು ಪ್ರಿಪೇರ್ ಆಗ್ತಿದ್ದೀರಿ ಅಂತಂದ್ರೆ ಇದೆಲ್ಲ ಕ್ವಶನ್ಸ್ಗಳನ್ನೆಲ್ಲ ತೊಗೊಂಡು ನೋಡಿ ನೀವು. ಸೊ ರಿಯಾಲಿಟಿಯನ್ನು ಅರ್ಥ ಮಾಡ್ಕೋಬೇಕು. ಓಕೆ, ನಾನು ಡಿಫಿಕಲ್ಟಿಯನ್ನು ಯಾಕೆ ಹೈಲೈಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಚಾಲೆಂಜಸ್ಗಳನ್ನ, ಈ ಪ್ರಾಬ್ಲಮ್ಸ್ ಎಲ್ಲ ನೀವು ಓವರ್ಕಮ್ ಮಾಡಿದ್ರಿ ಅಂತಂದ್ರೆ, ಇದನ್ನ ಟ್ಯಾಕಲ್ ಮಾಡೋದನ್ನ ಕಲ್ತ್ಕೊಂಡ್ರಿ ಅಂತಂದ್ರೆ, ಡೆಫಿನೆಟ್ಲಿ ಒನ್ ಫೈನ್ ಡೇ ಯು ಕ್ಯಾನ್ ಗೆಟ್ ಗೋಲ್ಡನ್ ಆಪರ್ಚುನಿಟೀಸ್. ಒಳ್ಳೊಳ್ಳೆ ಜಾಬ್ಗಳಿಗೆ ಹೋಗ್ಬೋದು, ಒಳ್ಳೊಳ್ಳೆ ಪೋಸ್ಟಲ್ಲಿ ನೀವು ಇರ್ಬೋದು, ಎಲ್ಲನೂ ಆಗುತ್ತೆ. ಅಥವಾ ಪ್ರೈವೇಟ್ ಸೆಕ್ಟರ್ಗಳು ಬರ್ತೀನಿ ಅಂತಂದ್ರೆ ಇಲ್ಲೂ ಕೂಡ ಸುಮಾರು ಆಪರ್ಚುನಿಟಿಗಳು ಇರ್ತವೆ. ಸೊ ಇದು ನಿಮ್ಮ ತಲೆ ಒಳಗಡೆ ಇರಲಿ. ಸೊ ಇಷ್ಟು ನೀವು ಅದನ್ನ ಪ್ರಿಪೇರ್ ಆದ್ರಿ ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ತಕ್ಷಣಕ್ಕೆ ಎಲ್ಲಾನು ಆಗ್ಬಿಡೋದಿಲ್ಲ. ಸೊ ಅಷ್ಟು ಆಯ್ತು ಅಂತಂತಂದ್ರೆ ಬೇರೆಯವ್ರಂಗೆ ನೀವು ಕೂಡ, ಅಂದ್ರೆ ಬೇರೆಯವ್ರು ತುಂಬಾ ಚೆನ್ನಾಗಿ ಆಪರ್ಚುನಿಟಿಗಳು ಸಿಗುತ್ತೆ, ಬೇರೆ ಕೋರ್ಸ್ ಮಾಡಿರೋರಿಗೆ ನಮ್ಗಿಲ್ವಲ್ಲ ಅಂತ ಸಫರ್ ಆಗೋಂಗಿಲ್ಲ, ನಿಮಗೂ ಕೂಡ ಸಿಗುತ್ತೆ. ಈ ಪ್ರಾಬ್ಲಮ್ಸ್ಗಳನ್ನ, ಈ ಚಾಲೆಂಜಸ್ಗಳನ್ನ ನೀವು ಅಡ್ರೆಸ್ ಮಾಡಬೇಕಾಗತ್ತೆ, ಅದನ್ನ ನೀವು ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಇಷ್ಟಾಯ್ತು ಅಂತಂದ್ರೆ BA ಓದಿರೋ ನಿಮಗೂ ಕೂಡ ಅವಕಾಶಗಳಿದ್ದಾವೆ, ಬಟ್ ನೀವು ಅದನ್ನ ಗ್ರ್ಯಾಬ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಅದಕ್ಕೆ ಬೇಕಾಗಿರೋಂಗೆ ತರವಾಗಿ ನಿಮ್ಮ ನೀವು ಪ್ರಿಪೇರ್ ಮಾಡ್ಕೋಬೇಕು.